ಇತ್ತೀಚಿನ ದಿನದಲ್ಲಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಕೊಡ್ತಾ ಇದೆ. ಒಂದೊಂದು ಮೂವಿನೂ ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗೆಲ್ಲ ಮೊದಲೆಲ್ಲ ಮಲಯಾಳಮಲ್ಲೇ ನೋಡಬೇಕಂತ ಇತ್ತು. ಇವಾಗ ಮಲಯಾಳಮಲ್ಲಿ ನೋಡೋದು ಬೇಡ, ಜಿಯೋ ಹಾಟ್‌ಸ್ಟಾರಲ್ಲಿ ಎಲ್ಲ ಮೂವಿ ಕನ್ನಡದಲ್ಲೇ ಸಿಗುತ್ತೆ. ಒಂದೊಂದು ಮೂವಿನೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಇಂಡಿಯನ್ ಸಿನಿಮಾದಲ್ಲಿ ಥ್ರಿಲ್ಲರ್ ಸಿನಿಮಾ ಯಾವುದಂತ ಹೇಳಿದರೆ ಅದು ಎಲ್ಲರೂ ತೋರಿಸೋದು ಮಾಲಿವುಡ್ ಇಂಡಸ್ಟ್ರಿ, ಅಂದರೆ ಮಲಯಾಳಂ ಇಂಡಸ್ಟ್ರಿ ಅಂತಲೇ ತೋರಿಸ್ತಾರೆ. ಯಾಕಂದರೆ ಅವ್ರು ಮಾಡೋ ಮೂವೀಸಲ್ಲಿ ತುಂಬ ಫೈಟು, ತುಂಬ ಡೈಲಾಗ್ಸು ಅದೇನೂ ಇರಲ್ಲ. ಆದರೂ ಒಂದು ಟ್ವಿಸ್ಟ್ ಆಗಿರೋ ಸ್ಟೋರಿ ಇರುತ್ತೆ. ಲಾಸ್ಟಿಗಂತೂ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಎಲ್ಲರನ್ನೂ ಜನರನ್ನ ಸೆಳೆದಿಟ್ಕೊಳ್ಳೋ ಥರ ಅವ್ರು ಮೂವಿ ಮಾಡ್ತಾರೆ. ಮೂವಿ ಅಂತೂ ಪ್ರತಿಯೊಂದು ಮೂವಿನೂ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಥ್ರಿಲ್ಲರ್ ಮೂವಿ ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ಟ್ಯಾಲೆಂಟ್ ಅವ್ರಿಗೆ ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆದಷ್ಟು ಈಗ ತುಂಬ ಜನ ಮೊದಲೆಲ್ಲ ಸ್ವಲ್ಪ ಲವ್ ಸ್ಟೋರಿ ಈ ಥರ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಆದರೆ ಇವಾಗ ಜನ ಸ್ವಲ್ಪ ಥ್ರಿಲ್ಲರ್ ಮೂವಿ, ಟ್ವಿಸ್ಟ್ ಇರುತ್ತೆ, ಆ ಥರ ಮೂವಿನ ಜನ ಇಷ್ಟಪಡಲಿಕ್ಕೆ ಶುರು ಮಾಡಿದ್ದಾರೆ. ಆದಷ್ಟು ನಮ್ಮ ಕನ್ನಡದಲ್ಲೂ ಇದೇ ಥರ ಥ್ರಿಲ್ಲರ್ ಮೂವಿ, ಟ್ವಿಸ್ಟ್ ಆಗಿರುವಂಥ ಮೂವಿ ಬರಲಿ. ಮೊದಲೆಲ್ಲ ಬಂದಿದ್ದಾವೆ, ಮೊದಲಂತೂ ತುಂಬ ಹಿಟ್ಟಾಗಿದ್ದಾವೆ, ಬಂದು ಕೂಡ ಇನ್ನೂ ಬರಲಿ ಅಂತ ನಾನು ಹೇಳ್ತೀನಿ. ಮಲಯಾಳಂ ಥ್ರಿಲ್ಲರ್ ಮೂವಿ ನಿಮ್ಗೆ ಬೇಕಾದರೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಮತ್ತು ಎಲ್ಲರೂ ಇನ್ಸ್ಟಾದಲ್ಲಿ ಮಾಡ್ತಾ ಇರ್ತಾರೆ, ಈ ಮೂವಿ ಬಗ್ಗೆ ರೀಲ್ಸ್ ಮಾಡ್ತಾರಲ್ಲ, ಅವ್ರು ಥ್ರಿಲ್ಲರ್ ಮೂವಿ ಬಗ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ, ಎಲ್ಲವೂ ಚೆನ್ನಾಗಿರುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇರ್ತಾರೆ. ಜಿಯೋ ಹಾಟ್‌ಸ್ಟಾರ್ನಲ್ಲಿ ಯಾವುದ್ಯಾವ್ದು ಸಿಗುತ್ತೆ ಅಂತಲೂ ಹೇಳ್ತಾರೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂಥರ ನಿಮ್ಮನ್ನು ಮೈಂಡ್ ಒಂಥರ ಎಲ್ಲೋ ಒಂಥರ ಹಿಡಿದಿಟ್ಕೊಳ್ಳುತ್ತೆ ಮೂವಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಓಕೆನಾ? ಥ್ಯಾಂಕ್ ಯು.